ಇತಿಹಾಸ ಮತ್ತು ಭವಿಷ್ಯ ಟ್ರಂಪ್ ಕೈಯಾಗ. ಅಮೆರಿಕಾಗೂ ಟಕ್ಕರ್ ಕೊಡಾಕತ್ತೈತಿ ಇರಾನ್. ಅತಿ ಶಕ್ತಿಶಾಲಿ ರೇಡಾರ್ ಅನ್ನ ಇರಾನ್ ನಾಶ ಮಾಡಿದೆ. ವೆನಿಜುವೆಲಾ ಗೆದ್ದಂಗ ಇರಾನ್ ಗೆಲ್ಲೋದು ಸುಲಭ ಇಲ್ಲ. ಟ್ರಂಪ್ ಡಿಕ್ಲೇರ್ ಮಾಡಿರೋದು ನಮ್ಮ ಗುರಿ ರೆಜಿಮ್ ಚೇಂಜ್. ಇರಾನ್ ಈ ಸರ್ಕಾರ 32,000 ಜನರನ್ನ ಕೊಂದಿತು. ಇರಾನ್ ಮತ್ತೊಂದು ಲಿಬಿಯಾ ಆಗುತ್ತದೆ. ಇರಾನ್ ಒಳಗ ಈಗಾಗಲೇ 2 ಗುಂಪು ಸೃಷ್ಟಿಯಾಗ್ಯಾವ. ಹಾಗಾದ್ರೆ ಇರಾನ್ ಛಿದ್ರ ಆಗುತ್ತದ. ಖಮೇನಿ ಸಾವಿನ ನಂತರ ಇರಾನ್ ಕತೆ ಬಹಳ ದುರಂತ ಆಗೋದಿದೆ. ಅಫ್ಘಾನಿಸ್ತಾನಕ್ಕೆ ಮಾಡ್ದಂಗ ಇರಾನ್ಗೂ ಮಾಡ್ತಾರೇನು ಟ್ರಂಪ್? ಅಮೆರಿಕ ಇಸ್ರೇಲ್ ಇರಾನ್ ಮೇಲೆ ಯುದ್ಧ ಮಾಡಕತ್ತಾವ. ಇರಾನ್ ಕೂಡ ಸುಮ್ ಕುಂದ್ರವತ್ತು, ಅದು ಕೂಡ ವಾಪಸ್ ಯುದ್ಧ ಮಾಡಕತ್ತೈತಿ. ಯುದ್ಧದ ಸ್ಥಿತಿ ದಿನದಿಂದ ದಿನಕ್ಕೆ ಗಂಭೀರ ಆಗತೈತಿ. ಇರಾನ್ನ ಸರ್ವೋಚ್ಚ ನಾಯಕ ಆಯತೊಲ್ಲಾ ಖಮೇನಿ ಈಗಾಗಲೇ ಸತ್ತು ಬಿದ್ದಾರ. ಇನ್ನೇನಪ್ಪ ಗತಿ ಇರಾನ್ಗ ಅಂದ್ರ ಇರಾನ್ ಅವರು ಸುಮ್ ಕುಂದ್ರತಿಲ್ಲ, ಅದನ್ನ ರಿವೆಂಜ್ ತಗೊಳ್ಳೋದು ಜಾರಿ ಇಟ್ಟಾರ. ಇವೆಲ್ಲ ಬೆಳವಣಿಗೆಗಳನ್ನ ನೋಡಿದ್ರ ಇರಾನ್ ಪರಿಸ್ಥಿತಿ ಏನಪ್ಪ ಅಂತ ಪ್ರಶ್ನೆ ಹುಟ್ಕೋತೈತಿ. ಇನ್ನು ಮುಂದೆ ಇರಾನ್ ಗತಿ ಏನು? ಇರಾನನ್ನ ಯಾರು ಆಳ್ತಾರು? ಖಮೇನಿ ಸಾವಾದ್ಮೇಲೆ ಇರಾನ್ ಗತಿ ಯಾರು ಅನ್ನೋ ಪ್ರಶ್ನೆಗಳು ಒಂದು ಕಡೆ ಹುಟ್ಕೊಂಡ್ರ ಇರಾನ್ ಒಳಗ ಸೆಲೆಬ್ರೇಷನ್ ನಡೆದೈತಿ. ಇರಾನಿನ ಜನ ಯಾರೋ ಒಬ್ಬ ನಾಯಕನ್ನ ಆರಿಸ್ತಾರು ಅನ್ನೋ ಮಾತುಗಳು ಕೇಳಕತ್ತಾವ. ಸೊ ಇರಾನ್ ಈಗ ಮುಂದೆ ಏನು ಮಾಡ್ತೈತಿ, ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆಗಳು ಹೆಚ್ಚಾಗ್ಯಾವ. ಅದ್ರ ಜೋಡಿ ಇರಾನ್ ಅಮೆರಿಕಕ್ಕಿಂತ ಬಲಿಷ್ಠವಾಗಿರ್ಲಿಕ್ಕಿಲ್ಲ, ಬಟ್ ಇರಾನ್ ಅಮೆರಿಕಾಗ ಮಣ್ಣು ಮುಗಿಸೋ ಕೆಲಸ ಮಾಡಾಕತ್ತೈತಿ. ಅಮೆರಿಕ ಏನು ಅನ್ಕೊಂಡ್ಬಿಟ್ಟಿತ್ತು ಅಂದ್ರ ವೆನಿಜುವೆಲಾವನ್ನ ಹೆಂಗೆ ಹೊಡೆದಿವಲ್ಲ ಹಾಗೆ ಇರಾನನ್ನು ಹೊಡಿತೀವಿ ಅನ್ಕೊಂಡ್ಬಿಟ್ಟಿತ್ತು. ಆದ್ರೆ ವೆನಿಜುವೆಲಾ ಒಳಗ ಸೈನಿಕರ ಸಂಖ್ಯೆ ಕಡಿಮೆ ಇತ್ತು. ಹೀಗಾಗಿ ಎಷ್ಟೋ ಗಂಟೆಗಳ ಲೆಕ್ಕದಾಗ ವೆನಿಜುವೆಲಾವನ್ನ ಇವರು ಆಕ್ರಮಿಸಿಕೊಂಡ್ರು. ಬಟ್ ಇರಾನ್ ಒಳಗ ಸೈನಿಕರದಾರ, ಸಂಖ್ಯೆ ಹೆಚ್ಚೈತಿ, ಅವ್ರ ಹತ್ತಿರ ಶಸ್ತ್ರಾಸ್ತ್ರಗಳು ಅದಾವ, ಎಲ್ಲ ರೀತಿಯ ಬಲ ಐತಿ. ಬಟ್ ಅಮೆರಿಕಕ್ಕಿಂತ ಕಡಿಮೆ ಇದ್ರೂ ಅಮೆರಿಕಾಗ ಗುದ್ದು ಕೊಡೋವಷ್ಟು ಶಕ್ತಿ ಅದಕ್ಕೈತಿ. ಸೊ ಈ ಯುದ್ಧ ಆದಷ್ಟು ಬೇಗ ಮುಗಿಯೋ ಚಾನ್ಸಸ್ ಬಹಳ ಕಡಿಮೆ ಅದಾವ. ಯಾಕಂದ್ರ ಇರಾನ್ ಮುಂದಿರೋದು ಬರೀ ಅಮೆರಿಕ ಅಲ್ಲ, ಇಸ್ರೇಲ್ ಕೂಡ. ಇರಾನ್ ಹೆಂಗಾಗೈತಿ ಅಂತಂದ್ರ ನಾ ಹೆಂಗೂ ಸಾಯ್ತೀನಿ, ನನ್ನ ಜೋಡಿ ಎಲ್ಲ ದೇಶಗಳನ್ನು ಕರ್ಕೊಂಡೇ ಸಾಯ್ತೀನಿ ಅನ್ನೋ ಹಂಗಾಗ್ಬಿಟ್ಟೈತಿ. ನಾನು ಯಾವುದಕ್ಕೂ ಬಗ್ಗೋದಿಲ್ಲ. ಅಮೆರಿಕ ಇಸ್ರೇಲ್ ಎಷ್ಟು ಬೇಕಾದರೂ ದಾಳಿ ಮಾಡಲಿ, ನಾನು ನನ್ನ ಸುತ್ತ ಇರೋ ಎಲ್ಲ ದೇಶಗಳ ಜೊತೆಗೆ ನಾನು ನಾಶ ಆಗ್ತೀನಿ ಅಂತ ಡಿಸೈಡ್ ಮಾಡ್ದಂಗೈತಿ. ಹೀಗಾಗಿ ನಾ ಗಲ್ಫ್ ಕಂಟ್ರಿಗಳ ಮೇಲೆ ಬಿಟ್ಟು ಬಿಡ್ದಂಗೆ ಇರಾನ ಯುದ್ಧ ಮಾಡತೈತಿ. ಅಮೆರಿಕಾಗ ಏನು ಧಕ್ಕೆ ಮಾಡ್ತೈತಿ ಅಂದ್ರೆ ಈಗಾಗಲೇ ಕತಾರ್ ಒಳಗಿರುವಂಥ $1 ಮಿಲಿಯನ್ ಬೆಲೆ ಬಾಳುವ ಏರ್ ಡಿಫೆನ್ಸ್ ಸಿಸ್ಟಮನ್ನು ಇರಾನ್ ಹೊಡೆದಾಕೈತಿ. ಆ ಏರ್ ಡಿಫೆನ್ಸ್ ಸಿಸ್ಟಮ್ ಯಾರ್ದಿತ್ತು? ಅಮೆರಿಕಾದಿತ್ತು. ಈ ರೀತಿ ಎಷ್ಟಾಗುತ್ತೋ ಅಷ್ಟು ಘಾಸಿಯನ್ನು ಅಮೆರಿಕಾಗ ಇರಾನ್ ಕೊಡಾಕತ್ತೈತಿ. ಏನಾಗಬಹುದು ಮುಂದೆ? ಯಾವ ರೀತಿ ಬೆಳವಣಿಗೆಗಳನ್ನ ನಾವು ಕಾಣಬಹುದು? ಇದ್ರ ಬಗ್ಗೆ ಇವತ್ತ ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ ಪ್ರೊಫೆಸರ್ ಪ್ರೇಮ್ ಶೇಖರ್ ಅವರು ಹೇಳ್ಯಾರ. ಅತಿ ಶಕ್ತಿಶಾಲಿ ರೇಡಾರ್ ಅನ್ನ ಇರಾನ್ ನಾಶ ಮಾಡಿದೆ. ಆಯ್ತಾ? ಇದರಿಂದನೇ ಗೊತ್ತಾಗ್ತಾ ಇದೆ ನಮಗೆ ಇರಾನ್ದ ಶಕ್ತಿ ಏನಿದೆ ಅಂತ. ಎಷ್ಟೇ ಮತ್ತೆ ಈಗ ಹೇಳ್ತಾ ಇದ್ದಾರೆ ನಾವು ಯಾರು ಊಹೆ ಮಾಡದಿದ್ದಷ್ಟು ದಾಳಿಯನ್ನು ಇವತ್ತು ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಹೈಪರ್ಸೋನಿಕ್ ಮಿಸೈಲ ನಮಗೆ ಗೊತ್ತಿಲ್ಲ. ಅಂದರೆ ಇರಾನ್ನಲ್ಲಿ ಪ್ರತಿ ದಾಳಿಯ ಸಾಮರ್ಥ್ಯ ಇದೆ. ಅದು ಎಷ್ಟೇ ಮಾಡಿದ್ರೂ ಸಹ ಅವರು ಕೆಲವು ದಿನಗಳ ನಂತರ ಸರೆಂಡರ್ ಆಗಲೇಬೇಕು. ಆಯಿತಾ? ಇದು ಬೇರೆ ದಾರಿಯೇ ಇಲ್ಲ. ಚೈನಾ ಆಗಲಿ ರಷ್ಯಾ ಆಗಲಿ ಓಪನ್ ಆಗಿ ಬಂದು ಅಮೆರಿಕದ ವಿರುದ್ಧ ಯುದ್ಧ ಮಾಡ್ತಾ ನಿಂತ್ಕೊಳ್ಳೋದಿಲ್ಲ ಖಂಡಿತ ಇರಾನ್ ಪರವಾಗಿ. ಸೊ ಇರಾನ್ ಒಂದೇನೋ ಕೊಲ್ಯಾಪ್ಸ್ ಆಗ್ತದೆ ಗ್ಯಾರಂಟಿ. ಈ ರೆಜಿಮ್ ಮುಂದೇನು? ಇನ್ಫ್ಯಾಕ್ಟ್ ಟ್ರಂಪ್ ಡಿಕ್ಲೇರ್ ಮಾಡಿರೋದು ಮತ್ತು ಬೆಂಜಮಿನ್ ನೆತನ್ಯಾಹು ಸಹ ಹೇಳ್ತಾ ಇರೋದು ನಮ್ಮ ಗುರಿ ರೆಜಿಮ್ ಚೇಂಜ್ ಅಂತ. ಅವ್ರು ಹೇಳಿದ್ರು ಅಲ್ಲಿರುವಂಥ ಇರಾನ್ದು ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಕಂಪ್ಲೀಟಾಗಿ ನಾವು ನಾಶ ಮಾಡ್ತೀವಿ, ಮತ್ತು ಅದರ ಮಿಸೈಲ್ ಪ್ರೋಗ್ರಾಮನ್ನು ನಾಶ ಮಾಡ್ತೀವಿ, ಅದು ನಮ್ಮ ಗುರಿ ಅಂತ ಹೇಳಿದ್ರು. ಜೊತೆಯಲ್ಲಿ ರೆಜಿಮ್ ಚೇಂಜ್ ಸಹ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವರ ಮಿಸೈಲ್ಗಳನ್ನೆಲ್ಲ ತೆಗೆದುಹಾಕಿ ಮತ್ತು ನ್ಯೂಕ್ಲಿಯರ್ ಇದನ್ನು ಡಿಸ್ಟ್ರಾಯ್ ಮಾಡಿಬಿಟ್ಟು ಈಗಿನ ಒಂದು ಸರ್ಕಾರವನ್ನು ಹಾಗೆ ಬಿಟ್ಟುಬಿಟ್ರೆ ಮುಂದೆ ಒಂದಿನ ಎಲ್ಲವನ್ನ ಮತ್ತೆ ಗಳಿಸ್ಕೊಡ್ತದೆ ಅದು. ಹೀಗಾಗಿ ಇರಾನ್ ಕಂಪ್ಲೀಟ್ ಡೊಸೈಲ್ ಆಗಬೇಕಾದ್ರೆ, ಪೀಸ್ಫುಲ್ ಆಗಬೇಕಾದ್ರೆ ಅದರಿಂದ ಇಸ್ರೇಲ್ಗಾಗಲಿ ಅಮೆರಿಕಾಗಾಗಲಿ ಅಥವಾ ಇವನ್ ಸುತ್ತಲ ಬೇರೆ ದೇಶಗಳಿಗಾಗಲಿ ಯಾವುದೇ ಹಾನಿ ಆಗಬಾರ್ದು ಅನ್ನೋದಾದರೆ ಅಲ್ಲಿ ಇರುವಂಥ ಈಗಿನ ಪಶ್ಚಿಮ ವಿರೋಧಿ ಮೂಲಭೂತವಾದಿ ಸರ್ಕಾರವನ್ನು ಸಂಪೂರ್ಣವಾಗಿ ಕಿತ್ತೋಗಿಬೇಕು. ಇದು ಅಮೆರಿಕ ಮತ್ತು ಇಸ್ರೇಲ್ನ ಗುರಿ. ಹೀಗಾಗಿ ಅಮೆರಿಕ ಮತ್ತು ಇಸ್ರೇಲ್ ಮಾಡೋದು ಅಂತಿಮವಾಗಿ ಆದ ಆಗ ಮತ್ತೆ ಏನಾಗ್ತದೆ? ಓಕೆ, ಒಂದು ಹೆಸರು ರೆಜಾ
ಶಾ ಪಹಲವಿ ಅಂದರೆ ಡಿಪೋಸ್ ಆದ್ರಲ್ಲ 79ನಲ್ಲಿ ಅರಸ ಅವರ ಮಗ. ಇನ್ಫ್ಯಾಕ್ಟ್ ಆತನ ತಂದು ಕೂರಿಸುವಂಥ ಪ್ಲ್ಯಾನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾಡ್ಬೋದು, ಮಾಡಿದ್ರೂ ಸಹ ಅದು ಟೆಂಪರರಿ ಆಗ್ತದೆ. ಯಾಕಂದರೆ ಆ ಶಾನ ಮಗ ಅದನ್ನು ನೋಡಿದವರು ಇರಾನ್ನಲ್ಲಿ ಬಹಳ ಕಡಿಮೆ. ಏನು ಬಹುಶಃ ತಮ್ಮ ಮೊಬೈಲ್ ಫೋನ್ನಲ್ಲಿ ಅಥವಾ ಕಂಪ್ಯೂಟರ್ ಸ್ಕ್ರೀನ್ಗಳಲ್ಲಿ ನೋಡಿರ್ಬೋದು ಅಷ್ಟೇ. ಆತ ಎಷ್ಟರ ಮಟ್ಟಿಗೆ ಜನರು ಆತನ ಅಕ್ಸೆಪ್ಟ್ ಮಾಡ್ಕೋತಾರೆ ನಮಗೆ ಗೊತ್ತಿಲ್ಲ. ಆದರೆ ಒಂದು ಟೆಂಪರರಿಯಾಗಿ ಆತನ ಕೂರಿಸ್ಬೋದು. ಆದರೆ ಅಂತಿಮವಾಗಿ ಇರಾನಿ ಜನತೆ ಬಯಸುವಂಥ ಒಂದು ಸರ್ಕಾರವನ್ನು ಸ್ಥಾಪಿಸಿದರೆ ಮಾತ್ರ ಇರಾನ್ ವಲಯದಲ್ಲಿ ಶಾಂತಿ ಆಗ್ತದೆ. ಈಗಿನ ಇರಾನ್ ನೋಡಿದ್ರ ಎರಡು ಗುಂಪು ನಾವು ಇರಾನ್ ಒಳಗೆ ಕಾಣ್ತೀವಿ. ಒಂದು ಗುಂಪು ಆಯತೊಲಾ ಖಮೇನಿ ಸಾವನ್ನ ಸಂಭ್ರಮಿಸತೈತಿ, ಡ್ಯಾನ್ಸ್ ಮಾಡತೈತಿ, ಖುಷಿ ಪಡತೈತಿ, ಕಳಿತಪ್ಪ ಕಂಟಕ ಅನ್ನಕತೈತಿ. ಇನ್ನೊಂದು ಗುಂಪು ನೋಡಿದ್ರ ಗೊಳೋ ಅಂತ ಅಳಾಕತೈತಿ, ಒಳ್ಳೆಯ ನಾಯಕನ ಕಳ್ಕೊಂಡ್ವಿ, ಸರ್ವೋಚ್ಚ ನಾಯಕನನ್ನ ಕಳ್ಕೊಂಡ್ವಿ ಅಂತ ಗೋಳಾಡತೈತಿ. ಈಗ ಇರಾನ್ ಒಳಗನ ಸಾಕಷ್ಟು ಗುಂಪುಗಳದಾವು. ಒಂದು ವೇಳೆ ಅಮೆರಿಕ ಟ್ರಂಪ್ ತಮ್ಮ ಮಾತನ್ನ ಉಳಿಸ್ಕೊಂಡು ಸಂಪೂರ್ಣವಾಗಿ ಇರಾನನ್ನ ಹಳೇ ಆಡಳಿತಗಾರನ ನಾಶ ಮಾಡಿ ಹೊಸ ಇರಾನನ್ನಾಗಿ ಮಾಡ್ತೀನಿ ಅಂದ್ರು ಅಂದ್ರೆ ಓಕೆ. ಇಲ್ಲ ಟ್ರಂಪ್ ಅಷ್ಟೇ ಯುದ್ಧ ಮಾಡಿ ನಿಲ್ಲಿಸ್ಬಿಟ್ರು ಅಂದ್ರೆ ಅಂತರ್ಯುದ್ಧ ಆಗೋ ಚಾನ್ಸಸ್ ಹೆಚ್ಚದವ ಇರಾನ್ ಒಳಗೆ. ಅಂತರ್ಯುದ್ಧ ಆಯಿತು ಅಂದ್ರೆ ಅದು ಕಾಲಾಂತರವಾಗಿ ಸಾಕ್ತಾ ಹೋಗ್ತದ, ಒಳಗೊಳಗ ದ್ವೇಷ ಹುಟ್ಕೊಂತಾವ, ರಕ್ತಪಾತನ ನಡೆದು ಹೋಗ್ತದ. ಇದ್ಯಾವುದೂ ಆಗಿಲ್ಲ ಅಂದ್ರೆ ರಾಜನ ಆಡಳಿತ ಕೂಡ ಬರಬಹುದು, ಬಂದರೂ ಕೂಡ ಅದು ಕೂಡ ತಾತ್ಕಾಲಿಕ. ಏನೇನೆಲ್ಲ ಆಗಬಹುದು. ಟ್ರಂಪ್ ನಿರ್ಧಾರದ ಮೇಲೆ ಇರಾನ್ ಇತಿಹಾಸ, ಇರಾನ್ನ ಭವಿಷ್ಯ ನಿಂತೈತಿ. ಇರಾನ್ನಲ್ಲಿ ನಾವು ಎರಡು ಇರಾನ್ಗಳನ್ನ ನೋಡ್ತಾ ಇದ್ದೀವಿ. ಎರಡು ಇರಾನ್ಗಳು ಕಂಪ್ಲೀಟ್ಲಿ ಆಪೋಸಿಟ್ ಒನ್ ಅನದರ್. ಒಂದು ಇರಾನ್ ಏನು ಖೊಮೇನಿ ಪರವಾಗಿ ಘೋಷಣೆ ಕೂಗ್ತಾ ಗುಂಪುಗಳು ಕಾಣಿಸ್ಕೊಂಡದ್ದು ತೆಹರಾನ್ನಲ್ಲಿ, ಇಸ್ಫಹಾನ್ನಲ್ಲಿ, ಮಷಾದ್ನಲ್ಲಿ, ಅಲ್ಲೆಲ್ಲವೂ ಆಯಿತಾ. ಮತ್ತು ಇರಾನಿ ಟೆಲಿವಿಷನ್ಗಳಲ್ಲಿ ಹೋಸ್ಟ್ಗಳು ಅಳ್ತಾ ತಮ್ಮ ನಾಯಕನ ಹತ್ಯೆಯನ್ನು ಘೋಷಿಸಿದ್ದು ಅದು ಒಂದು. ಇನ್ನೊಂದು ಮುಖ್ಯವಾಗಿ ಸದರ್ನ್ ಇರಾನ್ನಲ್ಲಿ ಏನು ನೋಡಿದ್ವಿ, ಜನರು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಒಂದು ಕಡೆಯಂತೂ ಖೊಮೇನಿಯ ಸ್ಟ್ಯಾಚ್ಯೂ ಇದ್ದಂಥ ಸ್ಮಾರಕವನ್ನು ಉರುಳಿಸಿದ್ದಾರೆ, ಜನ ಬೀದಿಗಳಲ್ಲಿ ನರ್ತಿಸ್ತಾ ಇದ್ದಾರೆ. ಅಂದರೆ ಈ ಎರಡೂ ಇರಾನನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಏನಾಗಿದೆ, ಅಮೆರಿಕದ ಸಪೋರ್ಟ್ ನಿಶ್ಚಯವಾಗಿಯೂ ಸಹ ಇರೋದು ಈ ಖೊಮೇನಿಯ ಹತ್ಯೆಯನ್ನು ಸಂಭ್ರಮಿಸುವವರ ಪರವಾಗಿ. ಈವನ್ ಜನವರಿಯ ಒಂದು ಆಂದೋಲನದಲ್ಲೇ ಲಕ್ಷಾಂತರ ಜನ ಭಾಗಿಯಾಗಿದ್ದರು. ಇರಾನ್ ಈ ಸರ್ಕಾರ 32,000 ಜನರನ್ನು ಕೊಂದಿತು ಆಯಿತಾ. ಹೀಗಾಗಿ ಅವ್ರಿಗೆ ಈಗ ಒಂದು ಮತ್ತೆ ಅವರೆಲ್ಲ ದಂಗೆ ಹೇಳ್ತಾರೆ. ಅದನ್ನೇ ಟ್ರಂಪ್ ಹೇಳಿದ್ದು, ಹೆಲ್ಪ್ ಇಸ್ ಆನ್ ದ ವೇ ಅಂತ ಜನರು ಹೇಳ್ತಾ ಇದ್ದ ಟ್ರಂಪ್ ಇವಾಗ ಹೆಲ್ಪ್ ಎಸ್ ಅರೈವ್ಡ್ ಅಂತ ಹೇಳಿದ್ದಾರೆ. ಅಂದರೆ ಬಂದಿದ್ದೀವಿ, ನಾವು ದಾಳಿ ಮಾಡ್ತಾ ಇದ್ದೀವಿ, ಈ ಸರ್ಕಾರವನ್ನು ಶಿಥಿಲಗೊಳಿಸ್ತೀವಿ, ಇನ್ನು ನೀವು ಮತ್ತೆ ಎದ್ದೇಳಿ ನೀವು ತಗೊಳ್ಳಿ ಸರ್ಕಾರನ. ಇದು ಟ್ರಂಪ್ ಕೊಟ್ಟಿರೋ ಸೂಚನೆ. ಆದರೆ ಅಷ್ಟು ಸುಲಭವಾ? ಅಂದರೆ ಈ ಆ್ಯಂಟಿ ಇಸ್ಲಾಮಿಕ್ ರಿಜಿಮ್ನ ಜನ ತೆಹರಾನ್ನಲ್ಲಿ ಸತ್ತೆಯನ್ನು ಸುಲಭವಾಗಿ ಹಿಡ್ಕೊಂಡು ಬಿಡ್ತಾರ? ಅಂದರೆ ಇರಾನ್ನಲ್ಲಿ ಕೆಲವು ಕಾಲವಾದರೂ ಸಹ ಒಂದು ಅಂತರ್ಯುದ್ಧದ ಸ್ಥಿತಿ ನಿರ್ಮಾಣ ಆಗ್ತದೆ. ಅದು ಎಷ್ಟು ಕಾಲ ಹೋಗ್ತದೆ ನಾವು ಹೇಳೋದಕ್ಕಾಗಲ್ಲ. ಇದುವರೆಗೂ ನಾವು ನೋಡಿದ್ರೆ ನಾವು ಯಾವಾಗಿಂದ 1988 ಸೋವಿಯತ್ ಸೇನೆ ಅಫ್ಘಾನಿಸ್ತಾನದ ಹೊರಗೆ ಹೋಯ್ತಲ್ಲ, ಆವಾಗಿಂದನೂ ನೋಡ್ತಾ ಇದ್ದೀವಿ. ಅಮೆರಿಕ ಹೋಗಿ ಏನಾದರೂ ಕಾರ್ಯಾಚರಣೆ ನಡೆಸಿ ಅಲ್ಲಿ ರಾಜಕೀಯ ಬದಲಾವಣೆ ಮಾಡಿದ ಮೇಲೆ ಅದು ಅಲ್ಲಿ ಸ್ಥಿರತೆ ಸ್ಥಾಪಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲ್ಲ. ಅಫ್ಘಾನಿಸ್ತಾನ ನೋಡಿದ್ವಿ ಏನಾಯಿತು ಅಂತ, ಇರಾಕ್ನಲ್ಲಿ ನೋಡ್ತಾ ಇದ್ದೀವಿ, ಲಿಬಿಯಾದಲ್ಲಿ ನೋಡ್ತಾ ಇದ್ದೀವಿ. ಆ ಎಲ್ಲ ದೇಶ ಅರಾಜಕತೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿವೆ. ಅದೇ ಸ್ಥಿತಿ ಇರಾನ್ಗಾದರೆ ಅದು ತುಂಬ ದೊಡ್ಡ ಅಪಾಯ ಇಡೀ ಪ್ರದೇಶಕ್ಕೆ. ಏಕೆ ಅಂತ ಹೇಳಿದ್ರೆ ಇರಾನ್ ಅಫ್ಘಾನಿಸ್ತಾನದ 2 ಪಟ್ಟಿದೆ ಆಯಿತಾ. ಜಿಯೋಗ್ರಫಿಕಲಿ ಜನಸಂಖ್ಯೆಯಲ್ಲಂತೂ ಅಫ್ಘಾನಿಸ್ತಾನದ 3-4 ಪಟ್ಟು ಇದೆ ಆಯಿತಾ. ಮತ್ತು ಲಿಬಿಯಾದ ದುಪ್ಪಟ್ಟು ಇದೆ. ಹೀಗೆ ಅಂಥ ಒಂದು ದೇಶದಲ್ಲಿ ಅರಾಜಕ ಪರಿಸ್ಥಿತಿ, ಅಂತರ್ಯುದ್ಧ ಆದರೆ ಅದು ಬಹಳ ವರ್ಷ ನಡೀತದೆ, ರಕ್ತಪಾತ ಆಗ್ತದೆ, ಅದು ಸುತ್ತಲ ಇತರ ದೇಶಗಳಿಗೂ ಸಹ ಹರಡಿಬಿಡ್ಬೋದು. ಸೊ ಹೀಗಾಗಿ ಟ್ರಂಪ್ ನಿಜವಾಗ್ಲೂ ಭಾಳ ಸೀರಿಯಸ್ ಆಗಿದ್ದರೆ ಆದಷ್ಟು ಬೇಗ ಅಲ್ಲಿ ಒಂದು ಪ್ರಜಾಪ್ರಭುತ್ವವಾದಿ ಸರ್ಕಾರವನ್ನು ಸ್ಥಾಪಿಸೋದಕ್ಕೆ ಮತ್ತು ಖಮೇನಿ ಪರವಾದ ಎಲ್ಲ ಒಂದು ಜನರನ್ನು ಇಲ್ಲ ಅವರನ್ನು ನಿರ್ನಾಮ ಮಾಡೋದು, ಇಲ್ಲ ಅವರ ಶಕ್ತಿಯನ್ನು ಸಂಪೂರ್ಣ ಕುಂದಿಸ್ಬಿಡೋದು, ಅಥವಾ ಅವ್ರಿಗೆ ಇರಾನ್ನ ಪೊಲಿಟಿಕ್ಸ್ನಲ್ಲಿ ಯಾವುದೇ ಪಾತ್ರ ಇರಬಾರದು
ಆ ರೀತಿ ಮಾಡಿದ್ರೆ ಮಾತ್ರ ನಾವು ಇರಾನ್ನಲ್ಲಿ ಶಾಂತಿಯನ್ನು ಕಾಣ್ಬೋದು. ಇಲ್ಲಾಂದರೆ ಇರಾನ್ ಮತ್ತೊಂದು ಲಿಬಿಯಾ ಆಗ್ತದೆ. ಇದ್ರ ಜೊತೆಲಿ ಇರೋ ಇನ್ನೊಂದು ಅಪಾಯ ಅಂತ ಹೇಳಿದ್ರೆ, ಇರಾನ್ನಲ್ಲಿ ಅದು ಒಂದು ನೇಷನ್ ಸ್ಟೇಟ್ ಅಲ್ಲ ಅದು. ಓಕೆ, ಈ ಪರ್ಷಿಯನ್ರು ದೊಡ್ಡ ಸಂಖ್ಯೆಯಲ್ಲಿದ್ದರು, ಹೆಚ್ಚಿನ ಭೂಭಾಗದಲ್ಲಿ ಪರ್ಷಿಯನ್ರಿದ್ದರೂ ಸಹ ಸೌತ್ ಈಸ್ಟರ್ನ್ ಪಾರ್ಟ್ ಅಲ್ಲಿ ಬಲೂಚಿಗಳಿದ್ದಾರೆ, ಆಯಿತಾ. ಮತ್ತು ನಾರ್ದರ್ನ್ ಪಾರ್ಟ್ ಅಲ್ಲಿ ಅಜೇರಿಗಳಿದ್ದಾರೆ, ನಾರ್ತ್ ವೆಸ್ಟರ್ನ್ ಪಾರ್ಟಲ್ಲಿ ಕರ್ದ್ಗಳಿದ್ದಾರೆ, ಆಯಿತಾ. ಹೀಗಾಗಿ ಏನಾಗಿದೆ, ಅವರೆಲ್ಲರೂ ಮೊದಲಿಂದನೂ ನಾವು ಸೆಪರೇಟ್ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾದರೆ ಇರಾನ್ ಛಿದ್ರ ಆಗುತ್ತದ? ಓಕೆ, ಅಂದರೆ ಇರಾನ್ ಉತ್ತರದಲ್ಲಿ ಮತ್ತು ಪಶ್ಚಿಮೋತ್ತರದಲ್ಲಿ ಮತ್ತು ಕೆಳಗಡೆ ಸೌತ್ ಈಸ್ಟಲ್ಲಿ ತನ್ನ ಪ್ರದೇಶಗಳನ್ನ ಕಳ್ಕೊಳ್ತದ? ಅದನ್ನು ನಾವು ನೋಡಬೇಕು. ಅಥವಾ ಅದನ್ನು ಕಳ್ಕೊಂಡಾಗಷ್ಟೇ ಆಗ ಇರಾನನ್ನು ಇನ್ನು ಸ್ವಲ್ಪ ನಾವು ಕಂಟ್ರೋಲ್ ಇಟ್ಕೋಬೋದು ಅಂತ ಅಮೆರಿಕ ಬಯಸಿದ್ರೆ ಆ ಸಾಧ್ಯತೆಯೂ ಇದೆ, ಆಯಿತಾ. ಅದು ಆಗ್ಬೋದು, ಆಯಿತಾ. ಸೊ ಹೀಗಾಗಿ ಮುಂದೆ ಏನಾಗುತ್ತೆ ಅನ್ನೋದು ನಾವು ಈಗಲೇ ಊಹೆ ಮಾಡೋದಕ್ಕಾಗಲ್ಲ. ಸದ್ಯಕ್ಕಂತೂ ಇರಾನ್ನಲ್ಲಿ ಅರಾಜಕ ಪರಿಸ್ಥಿತಿ ಸ್ವಲ್ಪ ಕಾಲವಾದರೂ ಇದ್ದೇ ಇರ್ತದೆ. ಎಲ್ಲಿ ತನಕ ನಡೀತದೆ ಅನ್ನೋದು ಡಿಪೆಂಡ್ ಆಗೋದು ಅಮೆರಿಕ ಎಷ್ಟರ ಮಟ್ಟಿಗೆ, ಡೊನಾಲ್ಡ್ ಟ್ರಂಪ್ ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿದ್ದಾರೆ ಇಲ್ಲಿ ರೆಜಿಮ್ ಚೇಂಜ್ ವಿಷಯದಲ್ಲಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಟ್ರಂಪ್ ಹಿಸ್ಟ್ರಿನ ಹೇಳ್ತೈತಿ. ಯಾವುದೇ ದೇಶಕ್ಕೆ ಟ್ರಂಪ್ ಕಾಲಿಟ್ರ ಅಲ್ಲಿ ಬದಲಾವಣೆ ಕಾಯಂ. ಚಲೋ ಆಗ್ತೈತೋ ಕೆಟ್ಟ ಆಗ್ತೈತೋ ನಿಮಗೆ ಗೊತ್ತೇ ಐತಿ. ಅಫ್ಘಾನಿಸ್ತಾನವನ್ನ ಪಾಕಿಸ್ತಾನದಿಂದ ಬ್ಯಾರೆ ಮಾಡಿ ಉದ್ಧಾರ ಮಾಡ್ತೀನಿ ಅಂತ ಬಂದ ಅಮೇರಿಕಾದ ಟ್ರಂಪ್ ಅದನ್ನೇನು ಉದ್ಧಾರ ಮಾಡಲಿಲ್ಲ, ನಡುನಿರ ಕೈ ಬಿಟ್ರು. ಅದೇ ರೀತಿ ಏನಾದರೂ ಇರಾನ್ಗೂ ಮಾಡಿದ್ರು ಅಂದ್ರೆ ಬಹಳ ದೊಡ್ಡ ದುರಂತ ಆಗೋದೈತಿ. ಅಫ್ಘಾನಿಸ್ತಾನದ 10 ಪಟ್ಟಷ್ಟು ಹೆಚ್ಚಿನ ಜನಸಂಖ್ಯೆ ಇರಾನ್ ಒಳಗೈತಿ. ಒಳಗೊಳಗ ಬಹಳಷ್ಟು ಜಗಳಗಳದಾವ, ಬಹಳಷ್ಟು ಭಿನ್ನಾಭಿಪ್ರಾಯಗಳದಾವ. ಒಂದು ವೇಳೆ ಟ್ರಂಪ್ ಕೈ ಬಿಟ್ಟರು ಅಂದ್ರೆ ಇರಾನ್ ಗತಿ ಇದಕ್ಕಿನ್ನ ಕೆಟ್ಟಾಗೋದೈತಿ. ಸೊ ಮುಂದಿನ ದಿನದಾಗ ಟ್ರಂಪ್ ಏನು ನಿರ್ಧಾರ ಮಾಡ್ತಾರೋ, ಏನು ಬಿಡ್ತಾರೋ ಗೊತ್ತಿಲ್ಲ. ಬಟ್ ಈ ಯುದ್ಧ ಸದ್ಯಕ್ಕೆ ನಿಲ್ಲೋ ಹಂಗಂತರೂ ಕಾಣ್ವಲ್ತು.